ಅಸಲಿ ಆಟ ಆಡೋದಕ್ಕೆ ಶುರು ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ಎಂಎಲ್ಎಗಳ ನಂಬರ್ಗೆ ಮಾಡೋದಕ್ಕೆ ಸಿದ್ದು ಅಂಡ್ ಟೀಮ್ ಸಿದ್ಧತೆ. ಈಗ ಆಡುವ ಸಮಯ ಅನಿವಾರ್ಯ. ಇದು ಸಿದ್ದರಾಮಯ್ಯನವರಿಗೆ ಶಾಸಕರ ನಂಬರ್ಗೆ ಮಾಡೋದಕ್ಕೆ ಸಿದ್ದು ಅಂಡ್ ಟೀಮ್ ರೆಡಿ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಅಹಿಂದ ಎಂಎಲ್ಎಗಳು ಸಿದ್ದರಾಮಯ್ಯರ ನಿವಾಸದಲ್ಲೇ ಶಾಸಕರ ನಂಬರ್ಗೆ ಸಹಿ ಸಂಗ್ರಹ ಅಭಿಯಾನಕ್ಕೆ ಮುಂದಾದ ಕೈ ಎಂಎಲ್ಎಗಳು. ಸುಮಾರು 64 ಶಾಸಕರಿಂದ ಸಹಿ ಸಂಗ್ರಹ ಅಭಿಯಾನ. ಬೆಂಗಳೂರಿನಲ್ಲಿ ಎಂಎಲ್ಎಗಳಿಂದ ಒಗ್ಗಟ್ಟಿನ ಮಂತ್ರ ಜಪ. ಬೆಂಬಲ ಪತ್ರದ ಮೂಲಕ ಕೈ ಕಮಾಂಡ್ಗೆ ಬಿಗ್ ಶಾಕ್. ರಾಹುಲ್ ಗಾಂಧಿನೇ ಓಕೆ ಅಂದಾಯಿತು. ಇನ್ ಕೆಲ ಎಂಎಲ್ಎಗಳು ನನ್ನ ವಿರುದ್ಧವಾಗಿ ಮತ ಚಲಾಯಿಸಿದ್ರೆ ಅಥವಾ ಬೆಂಬಲ ಕೊಡದೇ ಇದ್ರೆ ಸರ್ಕಾರ ಬೀಳುತ್ತೇನು ಹೇಳೋದಕ್ಕಾಗೋದಿಲ್ಲ. ಬಹು ಸಂಖ್ಯೆಯ ಶಾಸಕರು ಯಾರು ಪರ ಅನ್ನೋದು ಕೂಡ ಮ್ಯಾಟರ್ ಆಗುತ್ತಲ್ಲ. ಈ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ರು, ನನಗೆ ಶಾಸಕರು ಬೆಂಬಲ ಕೊಟ್ಟರೋ ಇಲ್ವೋ ಅದು ನನಗೆ ಸಮಸ್ಯೆ ಆಗೋದಿಲ್ಲ, ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ. ದೇವಸ್ಥಾನದ ಗರ್ಭಗುಡಿಲಿ ದೇವರು ವಿಗ್ರಹ ಏನು ಕೊಡುತ್ತೆ ಅನ್ನೋದಕ್ಕಿಂತಲೂ ಕೂಡ ಅದಕ್ಕಿಂತ ಮುಂಚಿತವಾಗಿ ನಿಂತ್ಕೊಳ್ಳೋ ಪುರೋಹಿತರೇನಾದರೂ ಕೊಡಬೇಕಲ್ಲ. ಈಗ ರಾಹುಲ್ ಗಾಂಧಿ ನನ್ನ ಬೆಂಬಲಕ್ಕೆ ನಿಂತರು, ಶಾಸಕರು ನನ್ನ ಬೆಂಬಲಕ್ಕೆ ನಿಲ್ಲದೇ ಇದ್ರೆ ನನಗೇನಾದರೂ ಪೊಲಿಟಿಕಲ್ ಸಮಸ್ಯೆಗಳಾಗ್ತಾವ ಅಂತ ಕೇಳಿದ್ರೆ ಆಗುತ್ತೆ. ಈಗ ಅಸಲಿ ಗೇಮ್ ಶುರುವಾಗಿದೆ. ಆ ಅಸಲಿ ಗೇಮನ್ನು ಶುರು ಮಾಡಿರೋದು ಸಿದ್ದರಾಮಯ್ಯನವರು. ಅಹಿಂದ ಸಮಾಜದ 30ಕ್ಕೂ ಹೆಚ್ಚು ಮಂತ್ರಿ ಸ್ಥಾನಗಳು, ಆ ಸ್ಥಾನಗಳ ಪೈಕಿ ಅಹಿಂದ ಮಿನಿಸ್ಟರ್ಗಳೆಷ್ಟು? 140 ಎಂಎಲ್ಎಗಳಲ್ಲಿ ಅಹಿಂದ ಎಂಎಲ್ಎಗಳೆಷ್ಟು ಜನ ಇದ್ದಾರೆ? ಅಹಿಂದಾದಲ್ಲಿ ಯಾರ್ಯಾರು ಬರ್ತಾರೆ? ಅಲ್ಪಸಂಖ್ಯಾತ, ಅದರಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಈ ಎಂಎಲ್ಎಗಳೆಷ್ಟು ಜನ ಇದ್ದಾರೆ? ಇನ್ನು ಹಿಂದುಳಿದ ವರ್ಗ. ಸೊ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಯಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಡೆಸ್ಕ್ ಲೈವ್ ನೇರ ಸಂಪರ್ಕದಲ್ಲಿ ಸಂತೋಷ್ ರಾಠೋಡ್. ಸಂತೋಷ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇನ್ನೇನು ರಾಜೀನಾಮೆ ಕೊಡ್ತಾರೆ ಅನ್ನುವಷ್ಟರಲ್ಲಿ ಡೌಟ್ ಇದೆ ಅನ್ನೋ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಸಂತೋಷ್, ಈವರೆಗಿನ ಅಪ್ಡೇಟ್ಸ್ಗಳು ಏನೇನು ಸಂತೋಷ್? ಸಾಹಿಲ್, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಈಗಾಗಲೇ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನೇ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಾಳೆ ಉತ್ತರ ಕೊಡ್ತೀನಿ ಅಂತ ಅವರು ಅಲ್ಲಿಂದ ತೆರಳಿದ್ರು ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ನಡುವೆ ಮತ್ತೊಂದು ಕಡೆ ಅಹಿಂದ ನಾಯಕನನ್ನು ಸಿ ಎಂ ಅನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರ, ಅಂದರೆ ದಲಿತ ನಾಯಕರನ್ನ ಸಿ ಎಂ ಆಗಿ ಮಾಡಬೇಕು ಅಂತ ಈಗ ದಲಿತ ಕಾರ್ಡ್ ಕೂಡ ಪ್ಲೇ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಇದರ ಜೊತೆಗೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿ ಎಂ ಮಾಡಿದ್ರೆ ಮಾತ್ರ ತಾನು ಸಿ ಎಂ ಕುರ್ಚಿಯಿಂದ ಕೆಳಗಿಳಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಏನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಷರತ್ತನ್ನು ಇಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಜೊತೆಗೆ ತಮ್ಮ ಹಿಂದೆ ಇರುವಂತಹ ಶಾಸಕರು ಅಹಿಂದ ನಾಯಕರಾಗಿರಬಹುದು ಅಥವಾ ತಮ್ಮ ಬೆಂಬಲಿಗ ನಾಯಕರಿರಬಹುದು, ಯಾವ್ಯಾವ ಶಾಸಕರು ಎಷ್ಟು ಬಲಾಬಲ ನಾಯಕರ ಒಂದು ಬೆಂಬಲ ತಮಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಸಿ ಎಂ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಯಾರಿದ್ದಾರೆ ಅಂದರೆ ಅಹಿಂದದ ಜೊತೆಯಲ್ಲಿ ಗುರುತಿಸ್ಕೊಂಡಿರೋ ನಾಯಕರು ಯಾರಿದ್ರು ಅವರ ಒಂದು ಸಹಿಯನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ 64 ಜನ ಶಾಸಕರು ಸಹಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ತಮ್ಮ ಹೈಕಮಾಂಡ್ ನಾಯಕರಿಗೆ ಮತ್ತೆ ಪ್ರಬಲವಾಗಿ ಸಂದೇಶ ರವಾನೆ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಅಂದರೆ ನಾಳೆಗೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಆದರೆ ಅದಕ್ಕೂ ಮುಂಚೆ ಒಂದಾದ ನಂತರ ಒಂದರಂತೆ ಸರ್ಕಸ್ಗಳನ್ನು ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರ ಬಣ ಹಾಗೂ ಅವರ ಹಿಂಬಾಲಕ ನಾಯಕರು ಯಾರಿದ್ರು ಅವರು ಆ ಸರ್ಕಸ್ಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಎಲ್ಲ ನಾಯಕರ ಬಾಯಿ ಮುಚ್ಚೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಸಂತೋಷ್, ಈ ಮಧ್ಯೆ ಸ್ವತಃ ರಾಹುಲ್ ಗಾಂಧಿ ಎಲ್ಲದಕ್ಕೂ ಸಮ್ಮತಿಸಿರುವಾಗ
ಸಿದ್ದರಾಮಯ್ಯರ ಬಣದ ಕೆಲ MLAಗಳು ನನ್ನ ವಿರುದ್ಧ ಮಾತನಾಡಿದ್ರೆ ನನಗಾಗಬಹುದಾದ ನಷ್ಟ ಏನು ಅಂತ ಕೇಳ್ತಾರೆ ನಾಳೆ ದಿನ DK ಏನು ಹೇಳ್ತಾರಾಗ? ನೋಡಿ ಸಾಹಿಲ್, ಈಗಾಗಲೇ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿರಂತರವಾಗಿ ನಿಂತು ಅವರನ್ನು CM ಆಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಹಿಂದೆಯೂ ಕೂಡ CM ವಿಚಾರಕ್ಕೆ ಸಂಬಂಧಪಟ್ಟಂತೆ, CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಚರ್ಚೆಗಳು ಆರಂಭ ಆದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಿರಂತರವಾಗಿ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ರು. ಅವರನ್ನು ಮುಂದುವರಿಸೋದಕ್ಕೆ ಅವರು ಒಲವು ಹೊಂದಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರು ರಾಹುಲ್ ಗಾಂಧಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಇಷ್ಟೆಲ್ಲ ಆದ ನಂತರವೂ ಕೂಡ, ಅಂದರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ರೂ ಕೂಡ ಈ ನಡುವೆ ಈಗ ಸಿದ್ದರಾಮಯ್ಯನವರ ಬಣ ಏನಿದೆ, ಅಂದರೆ ಸಿದ್ದರಾಮಯ್ಯನವರ ಜೊತೆಗಿರುವಂತಹ ಶಾಸಕರು ಯಾರಿದ್ದಾರೆ ಅವರು ಒಂದು ವೇಳೆ ಏನಾದರೂ ಮತ್ತೆ ಏನಾದರೂ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಏನಾದರೂ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಏನಾದರೂ ಮಣಿಯತ್ತಾ, ಈ ಏನು ಸದ್ಯಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅದಕ್ಕೆ ದಲಿತ ನಾಯಕರಿಗೆ ಏನಾದರೂ ಮಣೆ ಹಾಕೋದಕ್ಕೆ, ಅಂದರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡೋದಕ್ಕೆ ಏನಾದರೂ ಇಲ್ಲಿ ಅವಕಾಶ ಮಾಡಿಕೊಡ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಆದರೆ ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಕೊನೆಯ ಹಂತದ ಒಂದು ಕಸರತ್ತು. ಅಂದರೆ ಪರಮೇಶ್ವರ್ ಅವ್ರನ್ನ CM ಮಾಡೋದಕ್ಕೆ ಕೊನೆಯ ಹಂತದಲ್ಲಿ ದಲಿತ ಕಾರ್ಡನ್ನು ಪ್ಲೇ ಮಾಡಿ ಅವರಿಗೆ ಅವಕಾಶ ಕೊಡೋದಕ್ಕೆ, ಜೊತೆಗೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ, ಇದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ರತಿತಂತ್ರವನ್ನು ಹೆಣಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಾಹಿಲ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.